ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಭಾಗ್ಯ ಟಿವಿ ಗಿರೀಶ್. ನಿಮ್ಗೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಇದ್ದಾರೆ ಸಂದೀಪ್ ಹೆಗ್ಗದ್ದೆ ಅವರು. ಸರ್ ನಮಸ್ಕಾರ. ನಮಸ್ತೆ. ಹಾಗೆ ಅವರ ಶ್ರೀಮತಿಯಾದಂತಹ ನಿವೇದಿತಾ ಅವರು, ಜೊತೆಗೆ ಲಂಬೋದರ್ ಸಾರು, ಹಾಗೆ ಅಮೃತ ಮೇಡಮ್ ಎಲ್ಲ ಇದ್ದಾರೆ. ಯಾಕೆಂದ್ರೆ ಇವತ್ತು ನಮ್ಮ ಮನಸ್ಸು ಬಹಳ ತಂಪಾಗಿದೆ. ಯಾಕೆಂದ್ರೆ ಅಷ್ಟು ತಂಪಾದಂತ ಒಳ್ಳೆ ಐಸ್ ಕ್ರೀಮ್ ಅನ್ನು ತಿಂದಿದ್ದೀವಿ. ಈ ಐಸ್ ಕ್ರೀಮ್ ಅಂಗಡಿ ಇರ್ತಕ್ಕಂಥದ್ದು RR ನಗರ ಬಳಿ ವಿವಾ ಸ್ಕೂಪ್ ಅಂತೇಳಿ. ಹೌದು, ಇಲ್ಲಿ ಬಂದಾಗ ನೀವು ಬಹಳ ನ್ಯಾಚುರಲ್ ಆದಂತ ಒಂದು ರುಚಿನ ಪಡಿಬಹುದು ಐಸ್ ಕ್ರೀಮ್ ಅಲ್ಲಿ. ಯಾಕಂದ್ರೆ ಎಷ್ಟೋ ಕಡೆ ನೀವು ಐಸ್ ಕ್ರೀಮ್ ತಿಂದಿರ್ತೀರಾ, ಬಟ್ ಈ ರೀತಿಯಾಗಿ ಟೇಸ್ಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಏನು ಯಾಕಂದ್ರೆ ಸಂದೀಪ್ ಅವರು ನನ್ನ ಸ್ನೇಹಿತರು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಬಂದಾಗ ನಿಮ್ಮ ನಾಲ್ಗೆ ಹೇಳುತ್ತೆ ವಾವ್. ಬನ್ನಿ, ಆಗಿದ್ರೆ ಇವ್ರು ಯಾವ ರೀತಿಯಾದಂಥ ಐಸ್ ಕ್ರೀಮ್ ಮಾಡ್ತಾರೆ, ಮತ್ತೆ ಇದರ ಒಂದು ಲೊಕೇಶನ್ ಏನು, ಯಾವ ಒಂದು ಉದ್ದೇಶ ಇಟ್ಕೊಂಡು ಇವರು ಐಸ್ ಕ್ರೀಮ್ ಒಂದು ವ್ಯಾಪಾರ ಆಗ್ಬೋದು ಅಥವಾ ಜನಕ್ಕೆ ಏನು ಸೇವೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದರಲ್ಲೂ ನ್ಯಾಚುರಲ್ ಆಗಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರು ಏನು ಆ್ಯಡ್ ಮಾಡಿದ್ರೆ ಇರ್ತಕ್ಕಂಥ ಐಸ್ ಕ್ರೀಮ್ಗಳಿಗೂ ಹೆಚ್ಚಿನ ಮಾಹಿತಿ ತಿಳಿತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಆರಾಮ್ ಸರ್. ಥ್ಯಾಂಕ್ ಯು. ಇವತ್ತು ನಮ್ಮನ್ನು ಸಹ ಇನ್ವೈಟ್ ಮಾಡಿದ್ದಕ್ಕೆ ವಿಶ್ ಯು ಆಲ್ ದ ಬೆಸ್ಟ್, ನಿಮಗೆ ಮತ್ತೆ ಲಂಬೋದರ್ ಸರ್ಗೆ. ಅಂಡ್ ಇಬ್ರು ಸಹ ಒಂದು ಒಳ್ಳೆ ಜೋಡಿಯಾಗಿ ಒಂದು ನಾಣ್ಯತೆ ಎರಡು ಮುಖ್ಯವಾಗಿ ಒಂದು ವಿವಾ ಸ್ಕೂಪ್ ಅನ್ನ ಶುರು ಮಾಡಿದ್ರ. ಏನ್ ಸರ್ ನಿಮ್ಮ ವಿವಾ ಸ್ಕೂಪ್ ನ ಒಂದು ಸ್ಪೆಷಲ್ ಅಂತ ಹೇಳ್ತೀರಾ? ನಮ್ಮ ವಿವಾ ಸ್ಕೂಪ್ ಅಲ್ಲಿ ಅನೇಕ ಸ್ಪೆಷಲ್ಗಳಿದೆ. ಅಂದ್ರೆ ನಾವ್ ಯಾವಾಗ್ಲೂ ಆರೋಗ್ಯವನ್ನ ಚೆನ್ನಾಗಿ ಇಟ್ಸ್ಕೊಳ್ಳೋದಕ್ಕೆ ಕೆಲವೊಂದು ಐಟಮ್ಗಳನ್ನ ತಿನ್ಬೇಕು ಅಂತ ಹೇಳ್ತೀವಿ. ಇವತ್ತಿನ ದಿನದಲ್ಲಿ ಐಸ್ ಕ್ರೀಮ್ ತಿನ್ನೋದು ಕೂಡ ಆರೋಗ್ಯ ಹಾಳಾಗುತ್ತೇನೋ ಅಂತ ಯೋಚನೆ ಮಾಡೋರು ತುಂಬಾ ಜನ ಇದೆ. ಹೌದು. ಸೊ ಆ ನೆಲೆಯಲ್ಲಿ ಯೋಚನೆ ಮಾಡಿದಾಗ ನಮ್ಮಲ್ಲಿ ತಯಾರಾಗುವಂತ ಐಸ್ ಕ್ರೀಮ್ ಇದೆಯಲ್ಲ, ಇದು 100% ಮಿಲ್ಕ್ ಅಲ್ಲಿ ರೆಡಿ ಆಗುವಂತದ್ದು. ಅಥವಾ ಬೇರೆ ಏನೋ ನಾವು ಪ್ರಿಸರ್ವೇಟಿವ್ ಅಥವಾ ಕೆಮಿಕಲ್ ಗಳನ್ನ ಆಡ್ ಮಾಡೋದನ್ನ ಕಂಪ್ಲೀಟ್ಲಿ ಸ್ಟಾಪ್. ನಾವು ಯಾವುದನ್ನು ಮಾಡೋದಿಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಈ ರೀತಿಯಾದಂತಹ ಒಂದು ಐಸ್ ಕ್ರೀಮ್ ಪಾರ್ಲರ್ ಅಗತ್ಯ ಇತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ಅವರು 100ಕ್ಕೆ 100 ಹಾಲನ್ನು ಉಪಯೋಗಿಸಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಬಹಳ ರುಚಿಕಟ್ಟಾದಂತಹ ಐಸ್ ಕ್ರೀಮ್ ಅಂದರೆ ತಂಪಾಗಿರಲೇಬೇಕು, ತಂಪಾದಂತಹ ಐಸ್ ಕ್ರೀಮ್ ಪಾರ್ಲರನ್ನು ಓಪನ್ ಮಾಡಿರುವಂಥದ್ದು ಈ ಭಾಗದ ಜನರಿಗೆ ಖಂಡಿತವಾಗಿಯೂ ಕೂಡ ಅದರ ಲಾಭ ಮತ್ತು ರುಚಿ ಸ್ವಾದ ಎಲ್ಲವೂ ಕೂಡ ಸಿಗತ್ತೆ ಅನ್ನುವಂಥ ಒಂದು ಆಶಯ ನನ್ನದಾಗಿದೆ. ವಿವಾ ಸ್ಕೂಪ್ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಪ್ರಿಯರಿಗೆಲ್ಲ ಇದು ಬಾಯಿ ಚಪ್ಪರಿಸುವಂಥ ಸ್ವಾದ ನೀಡುವಂಥ ಐಸ್ ಕ್ರೀಮ್. ಯಾಕೆಂದರೆ ನಾನು ಒಳಗಡೆ ಹೋಗಿ ಮೊದಲು ಮಾಡಿದ ಕೆಲಸನೇ ಅದು ಐಸ್ ಕ್ರೀಮ್ ತಿಂದಿರೋವಂಥದ್ದು. ಅಷ್ಟು ಸ್ವಾದಭರಿತವಾದ, ಸುಸಜ್ಜಿತವಾಗಿ, ಬಹಳ ಆರೋಗ್ಯಕರವಾಗಿ, ಆರೋಗ್ಯಕ್ಕೆ ಬೇಕಾದಂಥ ವಸ್ತುಗಳೇ, ಆರೋಗ್ಯಕ್ಕೆ ಹಾನಿಕರ ಆಗುವಂಥ ವಸ್ತು ಇಲ್ಲದೆ ಆರೋಗ್ಯಕರವಾಗಿ ನೈಜ ರೂಪದಲ್ಲಿ ಮಾಡಿರುವಂಥ ಐಸ್ ಕ್ರೀಮ್ ತಿನ್ನಲಿಕ್ಕೆ ನೀವು ಒಂದು ಸಲ ಆದರೂ ಬರಬೇಕಾಗುತ್ತೆ ವಿವಾ ಸ್ಕೂಪ್ಗೆ. ನಾನು ಕೂಡ ಮುಂದಿನ ದಿನದಲ್ಲಿ ಈ ಬ್ರ್ಯಾಂಡ್ ಜೊತೆಗಿರ್ತೀನಿ ಅಂತೇಳಿ ನಾನು ಸಂದೀಪ್ ಮತ್ತು ಅವರ ತಂಡಕ್ಕೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿವಾ ಐಸ್ ತಿಂದಿದ ತಕ್ಷಣ ವಾವ್ ಅನ್ನೋ ತರ ಇತ್ತು. ಹೇಗಾಯ್ತು ಸರ್? ಸೂಪರ್ ಆಗಿತ್ತು ಐಸ್ ಕ್ರೀಮ್, ತುಂಬಾ ಚೆನ್ನಾಗಿತ್ತು. ಮೇಡಮ್ ಹೇಳ್ತಾ ಇದ್ರು ನಾವು ಪ್ಯೂರ್ ಮಿಲ್ಕ್ ಇಂದಾನೆ ಮಾಡೋದು ಅಂತ. ಬಹಳ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಟೇಸ್ಟ್ ಮಾಡಿದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಮಾಡಿರೋಂಥದ್ದು. ನಿಮ್ಗೆ ಏನಾದ್ರೂ ಈ ಸಕ್ಕರೆ ಕಾಯಿಲೆ ಇದೆ ಅಂತ ಅನ್ಕೊಂಡ್ರೆ ಅವರಿಗೆ ಐಸ್ ಕ್ರೀಮ್ ತಿನ್ನೋಕೆ ಒಂದು ಭಯ ಆಗುತ್ತೆ. ಸೊ ಅಂತವರಿಗೆ ಶುಗರ್ಲೆಸ್ ಐಸ್ ಕ್ರೀಮ್ ಇದೆ ನಮ್ಮ ಹತ್ರ. ಸೊ ಕೆಲವೊಬ್ರು ಸಕ್ಕರೆನೇ ಬಳಸೋದೇ ಇಲ್ಲ ಅವ್ರ ಮನೆಯಲ್ಲಿ. ಅವ್ರು ಏನ್ ಮಾಡ್ತಾರೆ, ಬೆಲ್ಲವನ್ನ ಬಳಸ್ತಾರೆ. ಅಂದ್ರೆ ನ್ಯಾಚುರಲ್ ಆಗಿರುವಂತಹ ಬೆಲ್ಲವನ್ನು ಬಳಸಿದ್ರು ಕೂಡ ನಮ್ಮ ಆರೋಗ್ಯ ವೃದ್ಧಿಸುತ್ತೆ ಅಂತ ಪೂರ್ವಜರೆಲ್ಲ ಹೇಳ್ತಾರೆ. ಸೊ ಆ ಬೆಲ್ಲನೂ ಕೂಡ ಕೆಮಿಕಲ್ ಮಿಶ್ರಣ ಆಗಿರಬಾರ್ದು. ಅಂತಹ ಬೆಲ್ಲವನ್ನ ಬಳಸಿ ಒಂದು ಐಸ್ ಕ್ರೀಮ್ ಅನ್ನ ಮಾಡಿ, ಎಸ್, ಅದು ಕೂಡ ನಮ್ಮ ಹತ್ರ ಇದೆ. ಇನ್ನು ನಂಬರ್ 3, ನಮ್ಮ ಹತ್ರ ಮಡಿಕೆಯಲ್ಲಿ ನೀವು ಐಸ್ ಕ್ರೀಮ್ ಅನ್ನ ತಿನ್ನುವಂತ ಸೌಭಾಗ್ಯವನ್ನ ನಾವು ಕೊಡ್ತೀವಿ. ಯಾಕಂದ್ರೆ ಇದುವರೆಗೆ ನನಗೆ ಗೊತ್ತಿರೋ ಕೆಲವೊಂದ್ ಕಡೆ ಮಡಿಕೆ ಅಂತ ಹೇಳಿದ್ರೆ ನಾರ್ಮಲ್ಲಿ ಅದು ಕಂಪನಿಯಲ್ಲಿ ರೆಡಿ ಆಗುತ್ತೆ, ಅದು ಬರುತ್ತೆ, ಹಂಗೆ ತಂದು ಕೊಡ್ತಾರೆ. ಅದು ನಾವಂಗಲ್ಲ, ನಿಮ್ ಎದುರುಗಡೆನೆ ಮಡಿಕೆಯಲ್ಲಿ ಸ್ಕೂಪ್ ಅನ್ನ ಹಾಕಿ ಕೊಡ್ತೀವಿ. ಅದು ಡಿಸ್ಪೋಸಬಲ್ ಅಥವಾ ಮತ್ತೆ ರೀಯೂಸ್? ಇಲ್ಲ, ಅದನ್ನ ಕಂಪ್ಲೀಟ್ಲಿ ಡಿಸ್ಪೋಸ್ ಮಾಡ್ಬಿಡ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ರೀಯೂಸ್ ಮಾಡೋದಿಲ್ಲ. ಮನೆಗೆ ತಗೊಂಡು ಹೋದ್ರೆ ಒಂದ್ ಚಿಕ್ಕ ಗಿಡವನ್ನ ನೆಡಬಹುದು ಅನ್ನೋದು ಒಂದು ಕಾನ್ಸೆಪ್ಟ್ ಅದೇ. ಅಂದ್ರೆ ಪ್ರಕೃತಿಯಿಂದ ಬಂದಿರೋದು ಮತ್ತೆ ಪ್ರಕೃತಿಗೆ ಹೋಗುತ್ತೆ. ಅದರಲ್ಲಿ ಯಾವುದೇ ಹಾಳಾಗುವಂತದ್ದು ಅಥವಾ ಪ್ರಕೃತಿಯನ್ನ ಹಾಳು ಮಾಡುವಂತದ್ದು ಯಾವುದೇ ಅಂಶಗಳು ಇರೋದಿಲ್ಲ. ಇನ್ನು ಐಸ್ ಕ್ರೀಮ್ ವಿಚಾರದಲ್ಲಿ ನಿಮ್ಗೆ ಏನು ಅನುಭವ ಅಂತ ಯಾರಾದ್ರೂ ಕೇಳೋದಾದ್ರೆ, ಕಳೆದ 24-25 ವರ್ಷದಿಂದ ನಮ್ಮ ಪಾರ್ಟ್ನರ್ ಇದೇ ಫೀಲ್ಡ್ ಅಲ್ಲಿ ಇದ್ದು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿ ಒಂದು ಐಸ್ ಕ್ರೀಮ್ ಅಲ್ಲಿ ಯಾರೋ ಒಬ್ರು ಹುಷಾರಿಲ್ಲ, ಅವರು ತಿಂದವರು ಏನಾಗುತ್ತೋ ಏನೋ ಅಂತ ಭಯ ಪಟ್ಟವ್ರನ್ನೆಲ್ಲ ಅವ್ರು ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಕಳಿಸಿದ್ದಾರೆ. ನನ್ನ ಐಸ್ ಕ್ರೀಮ್ ತಿನ್ನಿ, ನಿಮ್ಗೆ ಏನೋ ಸಮಸ್ಯೆ ಆದ್ರೆ ನಂಗೆ ಕಾಲ್ ಮಾಡಿ ಅಂತ. ಸೊ ಆತರ ಆಗದೆ ಇರುವಂತ ಉದಾಹರಣೆಗಳು ಅವ್ರ ಹತ್ರ ಇದೆ. ಅವ್ರ ಹತ್ರ ಒಂಚೂರು ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು. ಸರ್ ಮಾತಾಡಿ ಸರ್. ಖಂಡಿತ. ಯಾಕೆಂದ್ರೆ ಜನರಾಗಿ ಹೇಳ್ತಾರೆ, ಇವ್ರು ಬಿಡಪ್ಪ ಬಾರಿ ಐಸ್ ಇಡ್ತಾರೆ ಅಂತ. ಬಟ್ ನೀವು ಆರೋಗ್ಯಕರವಾದಂತ ಐಸ್ ಇಟ್ಟಿದಿರಲ್ಲ, ಏನ ಆರೋಗ್ಯಕರ ಐಸ್ ನ ಒಂದು ಗುಣ ಅಂತ ಅಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗ ಇದ್ಲು ಹಾಗೇನೆ, ನಮ್ಗೆ ಏನ್ ಕೊಡ್ತೀವೋ ನಾವು ಅದನ್ನ ಬೆಟರ್ ಕೊಡ್ಬೇಕು ಅನ್ನೋದ ಕಾನ್ಸೆಪ್ಟ್. ನಾವೇನ್ ತಿಂತವೋ ಅದನ್ನೇ ಕಸ್ಟಮರಿಗೆ ಕೊಡ್ಬೇಕು ಅಂತ. ಅಂದ್ರೆ ನಮ್ಮ ಆರೋಗ್ಯ ಹಾಳಾಗಬಾರ್ದು, ಜೊತೆಗೆ ಕಸ್ಟಮರ್ ಆರೋಗ್ಯನೂ ಹಾಳಾಗಬಾರ್ದು. ಅದು ನಮ್ಮ ಮೈಂಡ್ ಅಲ್ಲಿ ಇದ್ದಿತ್ತು. ಅದಕ್ಕೆ ನಾವು ಏನು ಕೊಡ್ಬೇಕೋ ಅದನ್ನ ಬೆಟರ್ ಆಗಿ ಕೊಡೋಣ ಅಂತ ನಾವು ತುಂಬಾ
ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಏನೇನನ್ನು ಕೊಟ್ರೆ ಆರೋಗ್ಯ ಹಾಳಾಗಲ್ಲ ಅನ್ನೋದನ್ನ ನೋಡಿ ನೋಡಿ ಅದನ್ನೆಲ್ಲ ಇಂಗ್ರೀಡಿಯಂಟ್ಸ್ ಆಗಿ ಬಳಸಿ ಹ್ಮ್. ನಾವು ಅದನ್ನ ಐಸ್ ಕ್ರೀಮ್ ತಯಾರು ಮಾಡಿದ್ದೀವಿ. ಓಕೆ, ಯಾವ ರೀತಿಯಾದಂತ ಫ್ಲೇವರ್ಸ್ ಇದಾವೆ ನಿಮ್ ಪ್ರಕಾರ? ನ್ಯಾಚುರಲ್ ಫ್ರೂಟ್ಸ್ ಇದೆಯಲ್ಲ, ಏನೇನು? ಹೌದು, ನ್ಯಾಚುರಲ್ ಫ್ರೂಟ್ಸ್ ಅಲ್ಲಿ ನಿಮಗೆ ಜಾಕ್ ಫ್ರೂಟು, ಮ್ಯಾಂಗೋ, ಕಚ್ಚಾ ಮ್ಯಾಂಗೋ, ಪೈನಾಪಲ್, ಆಮೇಲೆ ಟೆಂಡರ್ ಕೋಕೋನಟ್, ಹ್ಮ್. ಪೈನಾಪಲ್, ತುಂಬಾ ವೆರೈಟಿಗಳಿದೆ ಅದರಲ್ಲಿ. ಒಟ್ಟಾರೆ ಎಷ್ಟು ವೆರೈಟಿ ಆದಂತ ಐಸ್ ಕ್ರೀಮ್? ಆಲ್ಮೋಸ್ಟ್ ಒಂದು 10 ವೆರೈಟಿ ಮೇಲಿದೆ ನ್ಯಾಚುರಲ್. ಮೇಲಿದೆ. ಬಟ್ ಈಗ ಬಂದು ನಿಮ್ಮ ಶಾಪ್ ಹೊಸದಿದೆ, ಬಟ್ ಇದು ನಿಮ್ದು ಫಸ್ಟ್ ಬ್ರಾಂಚ್ ಅಥವಾ ಇನ್ನೆಲ್ಲರೂ ಮಾಡಿದ್ದೀರಾ? ಇಲ್ಲ, ಅದೇ ನಾವು 25 ಇಯರ್ಸ್ ಇಂದ ಮೊದಲಿಂದ ಸ್ಟಾರ್ಟ್ ಮಾಡಿದೀವಿ. ಹಾ, ಈಗ ಹೊಸ ಬ್ರ್ಯಾಂಡ್ ಅಲ್ಲಿ ಬಿಡ್ತಾ ಇದೀವಿ. ಹೊಸ ಬ್ರ್ಯಾಂಡ್ ಅಲ್ಲಿ ಬಿಡ್ತಾ ಇದ್ದೀರಾ? ಬಟ್ ಈ ಬ್ರ್ಯಾಂಡ್ ಇನ್ನೂ ದೊಡ್ಡದಾಗುತ್ತೆ ಹೌದು. ಖಂಡಿತ. ಯಾಕಂದ್ರೆ ಇದೊಂದು ಬೀಜ ಅಂತ ಹೇಳ್ಬೋದು, ಹೌದು. ಅದು ಗಿಡವಾಗಿ ಮರವಾಗಿ Definite. ಬೆಳೆಯುತ್ತೆ. ಡೆಫಿನೆಟ್. ಯಾಕಂದ್ರೆ ಖಂಡಿತ ವೀಕ್ಷಕರೇ, ನಿಮಗೂ ಏನಾದ್ರು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋದಾದ್ರೆ, ಅಥವಾ ಈ ರೀತಿಯ ಸುಂದರವಾದಂಥ ಅಂಗಡಿ ನಿಮ್ಮ ಒಂದು ಊರಲ್ಲೂ ಇಡಬೇಕು ಅಂತಂದ್ರೆ ಖಂಡಿತ ಒಂದು ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ಇವ್ರು ಬಂದು ನಿಮಗೆ ಫ್ರಾಂಚೈಸಿನೂ ಸಹ ಕೊಡ್ತಾರೆ. ನೀವೇನು ಮಾಡೋದು ಬೇಡ, ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು. ಪ್ರತಿಯೊಂದನ್ನು ಅವರೇ ಸಪ್ಲೈ ಮಾಡಿ ಅವರೇ ಒಂದು ನೀಟಾಗಿ ಕಂಪ್ಲೀಟಾಗಿ ಎಲ್ಲಾನು ಮಾಡಿಕೊಡ್ತಾರೆ. ಜಸ್ಟ್ ನೀವು ನಿಮ್ಮ ಇಷ್ಟಪಟ್ಟಂತ ವ್ಯಕ್ತಿಗಳ ಜೊತೆ ರಿಬ್ಬನ್ ಕಟ್ ಮಾಡಿದ್ರೆ ಸಾಕು, ಆ ಮಟ್ಟಿಗೆ ರೆಡಿ ಮಾಡಿಕೊಡ್ತಕ್ಕಂಥದ್ದು. ಸರ್, ನಿಮ್ಮ ಈ ಒಂದು 25 ವರ್ಷದ ಒಂದು ಐಸ್ ಕ್ರೀಮ್ ಏನಿದೆ ಈ ಫೀಲ್ಡ್ ಅಲ್ಲಿ, ನಿಮ್ಗಾದಂತ ಅನುಭವ ಏನು ಸರ್? ಆಕ್ಚುಲಿ ತುಂಬಾ ಅನುಭವ ಆಗಿದೆ ಸರ್. ಹಾ. ತುಂಬಾ ಸವಾಲುಗಳು ಬಂದಿದೆ, ಹಾ. ತುಂಬಾ ಅನುಭವನೂ ಆಗಿದೆ. ಹ್ಮ್. ಕಸ್ಟಮರ್ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ. ವಿವಾ ಅಂತೇಳಿ ಒಂದು ನ್ಯೂ ಬ್ರ್ಯಾಂಡ್ ಅನ್ನ, ಅದು ರಾಜರಾಜೇಶ್ವರಿ ನಗರದಲ್ಲಿ ಲಂಬೋದರ್ ಹೆಗಡೆ ಅವರು ಜೊತೆ ಸೇರ್ಕೊಂಡು ಮಂದಾರ ಅಂತೇಳಿ ಒಂದು ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನ ಅವರು ಮಾಡಿದ್ರು. ವಿವಾ ಅಂತ ಹೇಳಿದ್ರೆ ಅದೊಂದು ವಿನ್ನಿಂಗ್ ಸಿಂಬಲ್ ಇದ್ದಂಗೆ. ಹಂಗಾಗಿ ನನಗೂ ಖುಷಿ. ಐಸ್ ಕ್ರೀಮು ತುಂಬ ಚೆನ್ನಾಗಿದೆ, ನಾನು ಟೇಸ್ಟ್ ಮಾಡಿದೆ. ಹೆಲ್ತ್ ಕನ್ಸರ್ನ್ ಇರುವಂಥ ಒಂದಷ್ಟು ಐಟಮ್ಸ್ ಇದೆ, ನಮ್ಮ ಊರ ಬದಿ ಒಂದಷ್ಟು ಫ್ಲೇವರ್ ಕೂಡ ಇದೆ. ಸೊ ಎಲ್ಲರೂ ಕೂಡ ಬನ್ನಿ. ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಅದ್ಭುತವಾಗಿದೆ. ಆರ್ ಆರ್ ನಗರ ಅಕ್ಕಪಕ್ಕ, ಚಂದ್ರಸಂದ್ರ, ಉತ್ರಳ್ಳಿ, ಈ ಥರ ಯಾರು ಹತ್ತರದಲ್ಲಿ ಇರ್ತಾರೋ ಎಲ್ಲರೂ ಒಂದ್ಸತಿ ಟೇಸ್ಟ್ ಮಾಡಿ. ಟೇಸ್ಟ್ ಮಾಡೋದು ಖಂಡಿತ ಕಂಟಿನ್ಯೂ ರೆಗ್ಯುಲರ್ ಕಸ್ಟಮರ್ ಅಂತ ಆಗ್ತಾರೆ ಈ ಶಾಪ್ಗೆ. ತುಂಬಾ ಚೆನ್ನಾಗಿದೆ ಐಸ್ ಕ್ರೀಮ್ ಎಲ್ಲ. ನಾವು ತಿಂದ್ವಿ, ಟೇಸ್ಟ್ ನೋಡಿದ್ವಿ, ಎಲ್ಲರೂ ನಾವು ಒಂದು ಪರ್ಚೇಸ್ ಮಾಡಿ ತಗೊಂಡ್ವಿ. ತುಂಬಾ ಇಷ್ಟ ಆಯ್ತು. ಬಹಳ ಆರ್ಗಾನಿಕ್ ಆದಂತಹ ಒಂದು ಐಸ್ ಕ್ರೀಮ್ ಇದು. ಮಂದಾರ ಅನ್ನೋ ಒಂದು ಬ್ರ್ಯಾಂಡು ಭಾಳ ಖುಷಿಯಾಗಿದೆ. ಈ ಸಂಸ್ಥೆ ಸಂದೀಪ್ ಅವ್ರದ್ದು ಇನ್ನೂ ಬೆಂಗಳೂರು ನಗರದಲ್ಲಿ ಒಂದು 10 ಘಟಕಗಳಾಗಿ ಜನರಿಗೆ ರುಚಿ ಮತ್ತು ಶುಚಿಯಾದ ಐಸ್ ಕ್ರೀಮ್ಗಳನ್ನು ಕೊಟ್ಟು ಜನರಿಗೂ ಖುಷಿ ಪಡಿಸ್ಲಿ. ಸಂದೀಪ್ ಈ ಸಂಸ್ಥೆಯು ಬೆಳಗಲಿ. ನೀವು ಮೊದಲು ಈ ರೀತಿ ಬ್ರ್ಯಾಂಡ್ ಮಾಡ್ತಾ ಇರಲ್ಲ, ಮತ್ತೆ ಎಲ್ಲಿ ಮಾಡ್ತಾ ಇದ್ದೀವಿ? ಇಲ್ಲ, ಮಾಡ್ತಾ ಇದ್ವಿ. ನಮ್ದೇ ಓನ್ ಶಾಪ್ಗಳಿದೆ. ಓಕೆ, ಓನ್ ಶಾಪ್ಗಳಿದೆ. ಆಮೇಲೆ ಸೆಲೆಕ್ಟೆಡ್ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾ ಇದೀವಿ. ಓಕೆ. ಈಗ ಬಂದು ಯಾರು ಸ್ಟ್ಯಾಂಡರ್ಡ್ ಕ್ಯಾಟರಿಂಗ್ ನವರಿಗೆ ಸಪ್ಲೈ ಮಾಡ್ತಾ ಇದೀವಿ. ಕ್ಯಾಟರಿಂಗ್ ಸಪ್ಲೈ ಮಾಡ್ತಾರೆ. ಈಗ ಬಂದು ನಿಮ್ಮ ಐಸ್ ಕ್ರೀಮ್ ತಿಂದಕ್ಕಂಥವ್ರು ತುಂಬಾ ಇಷ್ಟಪಟ್ಟು ಆಮೇಲೆ ಆಗ್ತಕ್ಕಂಥ ಫಂಕ್ಷನ್ಗಳಿಗೆ ಅಥವಾ ಮದುವೆಗಳಿಗೆ ಏನಾದ್ರು ನಿಮ್ಮ ಹತ್ರ ಆರ್ಡರ್ ಕೇಳಿದ್ರೆ ನೀವು ಸಪ್ಲೈ ಕೊಡ್ತೀವಿ. ಇದೆ. ಬಟ್ ಎಲ್ಲಿ ನಿಮ್ಮ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು? ಚಿಕ್ಗೋಲ್ ರಟ್ಟಿ, ಮಾಗಡಿ ರೋಡು, ಚಿಕ್ಗೋಲ್ ರಟ್ಟಿ. ಅಲ್ಲಿ ನೀಟಾಗಿ ಫ್ಯಾಕ್ಟ್ರಿಲಿ ಐಸ್ ಕ್ರೀಮ್ ಮಾಡ್ತಾರೆ. ಹೌದು. ಈಗೇನ್ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಿದ್ದೀರಾ, ಅದೆಲ್ಲ ನಮ್ದೇ ಫ್ಯಾಕ್ಟರಿಯಿಂದ ರೆಡಿ ಆಗುವಂತ. ಹಾಗೆ ಒಂದಿನ ನಮ್ಮ ಜೊತೆ ನೀವು ಫ್ಯಾಕ್ಟ್ರಿ ಟೂರ್ ಮಾಡ್ಕೊಡ್ಬೇಕು. ಡೆಫಿನೆಟ್. ಐಸ್ ಕ್ರೀಮ್ ಫ್ಯಾಕ್ಟ್ರಿನಲ್ಲಿ ಐಸ್ ಕ್ರೀಮ್ ಡೆಫಿನೆಟ್ ಎಷ್ಟು ಚೆನ್ನಾಗಿ ತಯಾರಾಗುತ್ತೆ, ಎಷ್ಟು ಹೈಜಿನಿಕ್ ಆಗಿರುತ್ತೆ, ಎಷ್ಟು ಶುದ್ಧವಾಗಿ ತಯಾರಾಗುತ್ತೆ ಅನ್ನೋದನ್ನ ನೀವು ನಮ್ಗೆ ತೋರಿಸ್ಕೊಡ್ಬೇಕು. ಡೆಫಿನೆಟ್. ಆವಾಗ ಖಂಡಿತ ಈ ಒಂದು ಅಡಿಗೆಗೆ ಉಪ್ಪು ಅಂದ್ರೆ ರುಚಿ ಕೊಟ್ಟಂಗೆ ಒಂದು ಎನನ್ಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಲ್ವಾ? ಈಗ ನಿಮ್ಮಲ್ಲಿ ಇಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಐಸ್ ಕ್ರೀಮ್ ನಿಮ್ದೇ ಆದಂತ ಒಂದು ಐಟಮ್ಸ್ ಇದಾವೆ. ನಾನು ಮೆನು ನೋಡ್ತಾ ಇದ್ದೆ, ನೀವು ಹೇಳೋದಾದ್ರೆ DBC, ಆಮೇಲೆ ಲೋಟಸ್ ಬಿಸ್ಕಾಪ್ ಸಂಡೆ ಅಂತ. ಓಕೆ. ಆಮೇಲೆ ನಮ್ದು ವಿವಾ ಸ್ಪೆಷಲ್ ಅಂತಲೇ ಒಂದು ಮಾಡಿದೀವಿ. ಓಕೆ, ಯಾಕೆ ಒಂದು ಸಿಗ್ನೇಚರ್ ಇರಬೇಕು. ಹೌದು, ಸಿಗ್ನೇಚರ್ ಆಗಿ ಇದೆ. ತುಂಬಾ ಡಿಫ್ರೆಂಟ್ ಆಗಿದೆ. 2 ಜನ ಆರಾಮಾಗಿ ಕೂತು ಎಂಜಾಯ್ ಮಾಡ್ಕೊಂಡು ತಿನ್ಬಹುದು. ಓಕೆ, ಆ ತರ ಇದೆ. ಓಕೆ, ಮನಸ್ಸನ್ನ ಚೇಂಜ್ ಮಾಡ್ಬಿಡ್ತಾನೆ ವಯಸ್ಸನ್ನು ತಿನ್ಸಿ. ಹೌದು, ಡೆಫಿನೆಟ್. ನಿಮ್ಮ ಈ ಒಂದು ಐಸ್ ಕ್ರೀಮ್ಗೆ ಅಮೃತದಂತ ರುಚಿ ಬರೋದಕ್ಕೆ ನಿಮ್ಮ ಜೊತೆ ನಿಂತಂತವ್ರು ಯಾರು? ನಮ್ಮ ಸಂಗಾತಿ. ಹೌದು, ಅವ್ರ ಹೆಸರು ಅಮೃತ ಅಂತ. ಓಹೋ, ಅದಕ್ಕೆ ಐಸ್ ಕ್ರೀಮ್ಗೆ ಅಮೃತದಷ್ಟು ರುಚಿ ಸಿಕ್ಕಿರ್ತಕ್ಕಂಥದ್ದು. ಮೇಡಮ್ ಹೇಳಿ ಸರ್. ಹೇಳಿ ಮೇಡಮ್, ನಿಮ್ಮ ಐಸ್ ಕ್ರೀಮ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಐಸ್ ಕ್ರೀಮ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಸರ್. ನಾವು ಮಾಡೋ ಹೈಜಿನಿಕ್ ಆಗಿ ಎಲ್ಲೂ ನಾವು ಅನ್ಕೊಂಡಿರಂಗೆ ಈ ಸರೌಂಡಿಂಗ್ ಯಾರು ಮಾಡಲ್ಲ. ಖಂಡಿತ. ನಮ್ಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಸರ್. ನಾವು ಕೊಡೋ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅದ್ರ ತಕ್ಕಂಗೆ ಪ್ರೈಸ್ನು ಅಷ್ಟೇ. ಇವತ್ತು ಈ ರೀತಿಯಾದಂತ ಒಂದು ಶಾಪು ನೀವು ಸಹ ಮಾಡ್ಬೋದು. ನೀವು ಎಷ್ಟೋ ಕಡೆ ಕೆಲಸ ಮಾಡಿರ್ತೀರಾ, ನಿಮಗೂ ಸಹ ತುಂಬಾ ಟೈರ್ಡ್ ಆಗುತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಬಳಲಿರ್ತೀರಾ. ಏನೋ ಒಂದು ನಮ್ದೇ ಆದಂತ ಸ್ವಂತ ಮಾಡೋಣ. ನಿಜವಾಗ್ಲೂ ಹೇಳ್ತೀನಿ, ಲೈಫಲ್ಲಿ ನಾವೇನಾದ್ರು ಅಚೀವ್ ಮಾಡ್ಬೇಕಂದ್ರೆ ಕಡಲೆಕಾಯಿ ಮಾರೋದು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರೆ. ಆ ಸ್ವಂತ ಬಿಸ್ನೆಸ್ ಮಾಡಿದಾಗ ನಿಮಗೆ ಅನ್ಲಿಮಿಟ್ ಆಗಿ ದುಡಿಬೋದು, ನಿಮ್ಗೋಸ್ಕರ ನೀವು ದುಡಿಬೋದು. ಆ ರೀತಿ ಇದ್ದಾಗ ಏನು ಬೇಕಾದ್ರೂ ನೀವು ಒಂದು ಅಚೀವ್ನ ಮಾಡ್ಬೋದು. ನಾನು ಹೇಳೋದು ಇಷ್ಟೇ, ಜನರಲ್ ಆಗಿ ಏನಾಗುತ್ತೆ, ನಿಮ್ಮನ್ನ ಇಟ್ಕೊಂಡು ಇನ್ನೊಬ್ರು ಸಂಪಾದನೆ ಮಾಡ್ತಾರೆ ಅಂದಾಗ ನಿಮ್ಮನ್ನ ಇಟ್ಕೊಂಡು ನೀವೇ ಯಾಕೆ ಸಂಪಾದನೆ ಮಾಡಬಾರ್ದು?
ಖಂಡಿತ ಒಂದು ಪ್ರಯತ್ನ ಪಡ್ಬೋದು. ಇವರು ಸಹ ನಿಮಗೆ ಒಂದು ಫ್ರಾಂಚೈಸಿನ ಕೊಡ್ತಾರೆ. ಈಗಾಗಲೇ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ, ಕಾಲ್ ಮಾಡ್ಬೋದು. ಬಹಳ ಕಡಿಮೆ ಬಜೆಟಲ್ಲಿ ಈ ರೀತಿಯಾದಂಥ ಸುಂದರವಾದಂಥ ಒಂದು ಶಾಪ್ನ ಮಾಲೀಕರಾಗ್ಬೋದು. ನೀವು ಒಂದು ಬಿಸ್ನೆಸ್ ಮಾಡ್ಬೋದು. ತುಂಬ ಒಳ್ಳೆ ಮಾರ್ಜಿನಲ್ಲಿ ತುಂಬ ಒಳ್ಳೆ ಬೆನಿಫಿಟ್ ಇದೆ. ಖಂಡಿತ ನೀವು ಒಂದು ಫ್ರಾಂಚೈಸಿ ತೊಗೊಂಡ್ರೆ ಮತ್ತೊಂದು ಫ್ರಾಂಚೈಸಿ ನೀವೇ ಆತರ ಪಟ್ಟು ತೊಗೊಳ್ತೀರಾ. ಆ ಮಟ್ಟಕ್ಕೆ ನಾನು ಬಜೆಟ್ ಇರ್ಬೋದು, ಬಿಗಿನಿಂಗು ಅಥವಾ ಮಾರ್ಜಿನ್ ಇರ್ಬೋದು, ಎಲ್ಲ ಸಖತ್ತಾಗಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲಂಬೋದರ್ ಸರ್ ಹಾಗೆ ನಮ್ಮ ಸಂದೀಪ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡ್ಬೋದು. ನಿಮ್ದು ಯಾವುದೇ ಊರಾಗಲಿ ಅಲ್ಲಿ ನಿಮ್ಮ ಒಂದು ಬ್ರಾಂಚ್ನ ಮಾಡ್ಬೋದು ಅಂತ ಹೇಳ್ತಾ, ಈ ಮೂಲಕ ನಿಮ್ಗೆಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ನೀವು ಸಹ ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ಒಂದು ಒಳ್ಳೆ ಫ್ರಾಂಚೈಸಿ ಮಾಡೋಂಗಾಗಲಿ ಅಂತ ದೇವರಲ್ಲಿ ಕೊಡ್ಕೊಳ್ತೀವಿ. ಅಫೋರ್ಡೆಬಲ್ ಪ್ರೈಸ್ ಕ್ವಾಂಟಿಟಿ, ಕ್ವಾಲಿಟಿ, ಪ್ರೈಸ್ ಎಲ್ಲದರಲ್ಲೂ ಕಂಫರ್ಟಬಲ್ ಇರುತ್ತೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಒಂದು ರಿವ್ಯೂಸ್ ಕುಕ್ಕಿ ಅದು ಗೂಗಲ್ ರಿವ್ಯೂಸೇ ಹೇಳುತ್ತೆ. ಯಾಕಂದರೆ ಇಲ್ಲಿ ಬಂದವರು ಎಲ್ಲರೂ ಸಹ ಒಳ್ಳೆ ಗೂಗಲ್ ರಿವ್ಯೂಸ್ ಕೊಡ್ತಾರೆ. ನಿಮ್ಗೆ ಇಷ್ಟ ಆಗೋದ್ರಿಂದ ಇಲ್ಲಿ ಬಂದು ತಿಂದಾಗ ಖಂಡಿತ ಒಂದು ಗೂಗಲ್ ರಿವ್ಯೂನ ಕೊಟ್ಟು ಮತ್ತಷ್ಟು ಕನ್ನಡಿಗರನ್ನ ಬೆಳೆಸಿ. ಈಗ ಫ್ಯಾಮಿಲಿ ಜೊತೆನೆ ನಾವು 2 ದಿನ ಆಯ್ತು, ಎಲ್ಲೂ ಮಾರ್ಕೆಟಿಂಗ್ ಅಂತ ಏನು ಮಾಡಿಲ್ಲ ನಾವು. ಸೊ 2 ದಿನದಿಂದ ಹುಡ್ಕೊಂಡು ಬರ್ತಿದ್ದಾರೆ. ಈ ತರದೊಂದು ಇದೆಯಂತಲ್ಲ ಶಾಪ್, ಫ್ಯಾಮಿಲಿ ಜೊತೆ ಬರ್ತಿದ್ದಾರೆ. ಅದೇ ಖುಷಿ. ನಾವು ಎಲ್ರಿಗೂ ಹೇಳೋದಷ್ಟೇ, ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ, ಒಂದ್ಸಲ ಟೇಸ್ಟ್ ನೋಡಿ, ಒಂದ್ಸಲ ಅವ್ರಿಗೆ ಇಷ್ಟ ಆಗ್ಬೇಕು ಅಂತ ಅಷ್ಟೇ. ಖಂಡಿತ ಆದಷ್ಟು ಬೇಗ ಇನ್ನೊಂದು ಬ್ರಾಂಚ್ ಮಾಡಿ ಸರ್. ಅದಕ್ಕೂ ಹಿಂಗೆ ಪ್ರತಿಯೊಂದು ಬ್ರಾಂಚ್ಗೂ ನಮ್ಮನ್ನು ಕರೀತಾ ಇರಿ. ಯಾಕಂದ್ರೆ ನಾವಂತೂ ಐಸ್ ಕ್ರೀಮ್ ತಗೊಳ್ಳೋದು ತಿನ್ನೋದು ಬಿಟ್ಬಿಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದಾಗ ನೀವು ಬೇರೆಯವ್ರು ಕಾಫಿ ಇಸ್ಕೊಂಡು ಕೊಡ್ತಾರೆ, ನೀವು ಮನಸಾರೆ ಕೊಡ್ತೀರಾ, ಅದರ ರುಚಿ ಇನ್ನಷ್ಟು ಹೆಚ್ಚಿರುತ್ತೆ. ಯಾಕೆಂದ್ರೆ ಇದು ಬರೀ ನಾವು ಬಂದ್ವಿ ಅಂತಲ್ಲ, ನೀವು ಯಾರೇ ಬಂದ್ರು ಇಲ್ಲಿ ಮನಸಾರೆ ಕೊಡ್ತಾರೆ. ಯಾಕೆಂದ್ರೆ ನೀವು ಎಷ್ಟೋ ಕಡೆ ಐಸ್ ಕ್ರೀಮ್ ತಿಂದಿರ್ತೀರಾ, ಬಟ್ ಆದ್ರೆ ಒಂದಂತೂ ತಿಳ್ಕೊಳ್ಳಿ ವೀಕ್ಷಕರೇ, ಇಲ್ಲಿ ಬಂದಾಗ ತಿಂದಾಗ ಬೇರೆ ಕಡೆಗೂ ಇಲ್ಲಿಗೂ ಏನ್ ವ್ಯತ್ಯಾಸ ಅನ್ನೋದನ್ನ ನೀವು ಹೇಳಲ್ಲ, ಮತ್ತೆ ಯಾರು ಹೇಳ್ತಾರೆ? ನಾಲ್ಗೆ ಹೇಳುತ್ತೆ ವಾವ್ ಅಂತ ಅಲ್ವಾ? ಡೆಫಿನೆಟ್, ಖಂಡಿತ ಹಾಗೆ ಹೇಳುತ್ತೆ ಒನ್ ಮೋರ್ ಅಂತ. ಓಕೆ, ಅದಕ್ಕೆ ನೀವೇನು ಆಫರ್ ಕೊಡ್ಲಿಲ್ವಾ? ಈಗ ಸದ್ಯಕ್ಕೆ ಒಂದು ವಾರಗಳ ಕಾಲ ಆಫರ್ ಇದೆ. ಯಾವುದೇ ಸ್ಕೂಪ್ ತಗೊಂಡ್ರು ಬೈ 1 get 1 free. ಮತ್ತೆ ಸಂಡೇಸ್ ಮೇಲೆ ಇದರಲ್ಲಿ 20% ಆಫ್ ಇದೆ. ಅವ್ರು ಏನ್ ಗಡಬಡ್ ತಗೊಂತಾರ ಅಥವಾ ಡೆತ್ ಬೈ ಚಾಕ್ಲೇಟ್ ತಗೊಂತಾರ, ಈ ತರದ್ರೆಲ್ಲದ್ರ ಮೇಲೆ 20%. ಈಗ ನಮ್ದು ಎಷ್ಟೊಂದು ಫುಡ್ ಬಿಸ್ನೆಸ್ ಇದೆ ಅಲ್ವಾ, ಬಟ್ ನಿಮ್ದು ಐಸ್ ಕ್ರೀಮ್ ಬಿಸ್ನೆಸ್. ಬಟ್ ಬೇರೆ ಫುಡ್ ನೆಲ್ಲ ಪಾರ್ಸಲ್ ಮಾಡಿ ಅಥವಾ ಒಂದು ಝೊಮ್ಯಾಟೊ, ಸ್ವಿಗ್ಗಿ ಕಳಿಸ್ಬೋದು, ಬಟ್ ನಿಮ್ ಐಸ್ ಕ್ರೀಮ್ ಹತ್ರ ಕಳ್ಸಕ್ಕಾಗಲ್ವಾ? ಹೌದಾ? ಯಾವ ರೀತಿ ಅದನ್ನ ತಗೊಂಡ್ ಹೋಗ್ತಾರೆ? ಹಲವು ವರ್ಷ ಕರ್ಗೋಗಲ್ವಾ? ಇಲ್ಲ, ಅಂದ್ರೆ ಅದಕ್ಕೆ ಲಿಮಿಟ್ ಇರುತ್ತೆ. ಅಂದ್ರೆ ಅವರೇ ಲಿಮಿಟ್ ಸೆಟ್ ಮಾಡಿಟ್ಟಿರ್ತಾರೆ, ಇಷ್ಟೇ ಕಿಲೋಮೀಟರ್ ಅಂತ. ಅಷ್ಟೇ ನಿಮಿಷದಲ್ಲಿ ಅವರಿಗೆ ತಲುಪತ್ತೆ, ಏನ್ ಸಮಸ್ಯೆ ಆಗಲ್ಲ. ಹಾಗೆ ನೋಡಿ ವೀಕ್ಷಕರೇ, ಇನ್ನು ಮುಂದಿನ ದಿನಗಳಲ್ಲಿ ನೀವು ಇಲ್ಲಿ ಬರ್ಬೋದು ಅಥವಾ ಬೇರೆ ಕಡೆ ಎಲ್ಲರೂ ಇದ್ರೆ ಇಲ್ಲಿಂದ ತರಿಸ್ಕೋಬಹುದು. ಏನು ಬೇಜಾರು ಮಾಡ್ಕೋಬೇಡಿ, ಅಯ್ಯೋ ಇದು ಆರ್ ಆರ್ ನಗರಲ್ಲಿ ಮಾತ್ರ ಇದೆ ಅಂತ. ಆದಷ್ಟು ಬೇಗ ಅವರು ಬೆಂಗಳೂರು ಫುಲ್ಲು ಬ್ರಾಂಚ್ ಮಾಡ್ತಾರೆ. ಆ ಮಟ್ಟಕ್ಕೆ ಬೆಳೆಯಲಿ ಅಂತ ಆಶಿಸ್ತಾ, ನಮ್ದೊಂದು ಕನಸು ಏನಾದ್ರೂ ಒಂದು ವಸ್ತನ್ನ ಮಾಡ್ಬೇಕು, ಪ್ರಪಂಚ ಕೊಡ್ಬೇಕು ಅಂತ. ಸೊ ನಮ್ಗೆ ನಮ್ ಸರ್ ತುಂಬಾ ಸಪೋರ್ಟಿವ್. ಓಕೆ, ಇದೊಂದು ಮಾಡೋಣ, ಈ ತರದೊಂದು ಬ್ರ್ಯಾಂಡ್ ಮಾಡೋಣ ಅಂತ ಹೇಳಿದಾಗ ಎಲ್ಲ ಒಟ್ಟು ಕೂತ್ಕೊಂಡು ಒಂದು 6 ತಿಂಗಳು ಟೈಮ್ ತಗೊಂಡು ಡಿಸ್ಕಷನ್ ಮಾಡಿ, ಸೊ ಎಲ್ಲಿ ಮಾಡೋಣ ಅಂತ ಡಿಸೈಡ್ ಆದಾಗ ಇಲ್ಲೊಂದು ಪ್ಲೇಸ್ ಸಿಕ್ತು ನಮ್ಗೆ, ಈಗ ಮಾಡಿದ್ವಿ. ಬಟ್ ಇದೇನ್ ನೋಡ್ತಿದ್ರೆ ಇದು ಕಂಪ್ಲೀಟ್ ಬಂದು ತಿನ್ಕೊಂಡು ಹೋಗುವಂತ ಪ್ಲೇಸ್. ಆದ್ರೆ ಸಿಟ್ಟಿಂಗ್ ಏರಿಯಾನು ಒಂದು ನೆಕ್ಸ್ಟ್ ಮಾಡ್ತಾ ಇದೀವಿ. ಹೌದು, ಎಲ್ಲಾ ಮಾಲ್ಗಳಲ್ಲೂ ನಿಮ್ಮ ಒಂದು ಅಂಗಡಿಗಳು ಬರಲಿ. ಇನ್ನು ನಿಮ್ಮ ಒಂದು ವಿವಾ ಕಂಪ್ಲೀಟ್ ಕರ್ನಾಟಕದಾದ್ಯಂತ ಒಳ್ಳೆ ಹೆಸರು ಪಡೀಲಿ. ಜೊತೆಗೆ ನೀವು ಕಲರ್ ಸೆಲೆಕ್ಷನ್ ಮಾಡಿದ್ರಲ್ಲ, ಲೋಗೋ ಆಗ್ಬೋದು, ಮತ್ತೆ ನಿಮ್ದು ಒಂದು ಥೀಮ್ ಆಗ್ಬೋದು, ಎಕ್ಸಲೆಂಟ್. ಇದಕ್ಕೆ ಯಾವ ರೀತಿ ಪ್ಲಾನ್ ಮಾಡಿದ್ರಿ? ಇದೆಲ್ಲ ನಮ್ ಟೀಮ್ ವರ್ಕ್. ಇದು ಸುಮಾರು ಜನ ಇದೀವಿ ನಮ್ ಟೀಮ್ ಅಲ್ಲಿ. ಎಲ್ಲರ ಹತ್ರನು ಸಜೆಷನ್ ತಗೊಂಡಿದೀವಿ. ಇದು ಹಿಂಗ್ ಮಾಡ್ಬೋದಾ, ಹಿಂಗ್ ಮಾಡೋಣ. ತುಂಬಾ ಬದಲಾವಣೆ ಆಗಿದೆ. ಇದು ಫಸ್ಟ್ ಶಾಪ್ ಆಗಿರೋದ್ರಿಂದ ನಮ್ಗೆ ಇದು ತುಂಬಾ ಟೈಮ್ ಹಿಡಿತು. ಯಾಕಂದ್ರೆ ಪ್ರತಿಯೊಂದನ್ನು ಈಗ ಇದು ಬೇರೆ ತರನೇ ಇತ್ತು. ಒಂದ್ಸಲ ತೆಗೆದ್ವಿ, ಇಲ್ಲ ಮತ್ತೊಂದ್ ಸಲ ಮಾಡೋಣ ಅಂತ ಮಾಡೋದು. ಅದಕ್ಕೆ ಟೈಮ್ ತಗೊಂಡು ಮಾಡಿದೀವಿ. ಇದು ಏನಾಗಿದೆ, ನೀವೊಂದು ಮೆನು ನೋಡಿದ್ರು ಕೂಡ ತುಂಬಾ ಕ್ವಾಲಿಟಿ ಇದೆ ನಮ್ದು. ಅಂದ್ರೆ ನೀವು ಡಿಸೈನ್ ಇಂದ ಹಿಡಿದು ಪ್ರತಿಯೊಂದು ಕ್ವಾಲಿಟಿಯಾಗಿ ಕೊಡೋ ಪ್ರಯತ್ನ ಮಾಡಿದೀವಿ. ಯಾಕೆ ಇದನ್ನ ಮಾಡಿದೀವಿ ಅಂತ ಹೇಳಿದ್ರೆ, ನಾವು ಪ್ರೀಮಿಯಂ ಕ್ವಾಲಿಟಿ ಐಸ್ ಕ್ರೀಮೇ ಕೊಡ್ಬೇಕು ಅಂತ. ಇದನ್ನೆಲ್ಲ ಮಾಡಿದ್ದು ನಾವು ಮುಂದೆ ಇದೀವಿ ಅಷ್ಟೇ. ನಮ್ಮ ಹಿಂದೆ ದೊಡ್ಡ ಟೀಮ್ ಇದೆ, ಆ ಟೀಮ್ ಮಾಡಿರುವಂತದ್ದು. ಎಕ್ಸಲೆಂಟ್. ಈಗ ಮೆನು ನೋಡ್ತಾ ಇದ್ದೀನಿ. ಈಗ ಬಂದು ನಮ್ಮಲ್ಲಿ ಒಂದು ಮಾತಿದೆ, ನಮ್ಮ ಇಂಡಿಯಾದಲ್ಲಿ ಯಾರೇನೇ ನೋಡ್ಬೇಕು, ಲೆಫ್ಟ್ ಸೈಡ್ ಅಲ್ಲಿರೋ ಐಟಮ್ ನೋಡಲ್ಲ, ರೈಟ್ ಸೈಡ್ ಅಲ್ಲಿರೋ ರೇಟ್ ನೋಡ್ತಾರೆ. ಹೌದು. ನಿಮ್ಮ ಈ ಒಂದು ವಿವಾ ಸ್ಕೂಪ್ ಅಲ್ಲಿ ಏನ್ ಪ್ರೈಸ್ ಸ್ಟಾರ್ಟ್ ಆಗಿ ಹೈಯೆಸ್ಟ್ ಅಂದ್ರೆ ಏನ್ ಪ್ರೈಸ್ ವರ್ಗೂ ಇದೆ? 49 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 250 ರೂಪಾಯಿ ತನಕನೂ ಸಿಗುತ್ತೆ. ಹೌದು. ಖಂಡಿತ. ಬೇರೆ ಕಡೆ ನಾವು ಐಸ್ ಕ್ರೀಮ್ ತಗೊಂಡ್ರೆ 40-50 ರೂಪಾಯಿ ಬರೀ ಟ್ಯಾಕ್ಸಿ ಹಾಕ್ಬಿಡ್ತಾರೆ. ಇಲ್ಲಿ ಬಂದು ಅದೇ ದುಡ್ಡು ನೀವು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ಬೋದು ಅಲ್ವಾ? ಬನ್ನಿ, ಒಂದ್ಸತಿ ಫ್ಯಾಮಿಲಿ ಜೊತೆ ಬನ್ನಿ, ಮಕ್ಕಳ ಜೊತೆ ಬನ್ನಿ. ಬೇರೆ ಕಡೆ ಐಸ್ ಕ್ರೀಮ್ ತಿಂದ್ರೆ ಸ್ವಲ್ಪ ಆರೋಗ್ಯ ಏರುಪೇರು ಆಗ್ಬೋದು, ಬಟ್ ಆರೋಗ್ಯ ಏರುಪೇರು ಆಗಿದ್ರು ಇಲ್ಲಿ ಬಂದು ಐಸ್ ಕ್ರೀಮ್ ತಿಂದ್ರೆ ಆರೋಗ್ಯ ಸರಿ ಹೋಗುತ್ತೆ. ಯಾಕಂದ್ರೆ ಇವ್ರು ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಐಸ್ ಕ್ರೀಮ್. ಇನ್ನೊಂದಿದೆ, ನಾವೆಲ್ಲ ಮಂಗಳೂರು ಕುಂದಾಪುರ ಕಡೆಯವರು. ಸೊ ನಮ್ಮೂರಲ್ಲಿ ಗಡ್ಬಡ್ ಅನ್ನೋದು ಫೇಮಸ್. ಆ ಗಡ್ಬಡ್ ಇಲ್ಲಿ ಸಿಗುತ್ತೆ ನಿಮ್ಗೆ. ಹೌದಾ? ಹೌದು.
ಸೂಪರ್. ಗಡ್ಬಡ್ ಎಲ್ಲಾ ಕಡೆ ಪ್ರಾಪರ್ ಗಡ್ಬಡ ಸಿಗತ್ತೆ. ಪ್ರಾಪರ್ ಗಡ್ಬಡು. ಹೌದು. ಏನ್ ಸರ್ ಪ್ರಾಪರ್ ಗಡ್ಬಡ್ ಅಂದ್ರೆ? ಪ್ರಾಪರ್ ಗಡ್ಬಡ ಅಂದ್ರೆ ಅದು ಗಡ್ಬಡ ಅನ್ನೋದು ಹೇಗೆ ಹುಟ್ಟಿದ್ಯೋ ಅದೇ ರೀತಿಯಲ್ಲಿ ಇಲ್ಲಿ ಸಿಗತ್ತೆ. ಏನಕ್ಕೆ ಅದು ಗಡ್ಬಡ್ ಅಂತ ಹೆಸರು ಬಂತು? ಅದು ಅರ್ಜೆಂಟ್ ಅಲ್ಲಿ ಕೊಟ್ಟಿದ್ದು. ಎಲ್ಲ ಗಡ್ಬಡ ಅಂತ ಆಗಿದ್ದು. ಎಲ್ಲ ಐಟಮ್ಗಳು ಹಾಕಿ ಗಡಿಬಿಡಿ ಏನೇ ಸಿಗ್ತದೆ ಕೈಗೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಮಾಡ್ತಾರಲ್ಲ, ಅದಕ್ಕೆ ಗಡ್ಬಡ್ ಅಂತ. ಅದ್ರಲ್ಲೂ ಶುಗರ್ಲೆಸ್ ಸಿಗುತ್ತೆ. ಹೌದಾ? ಆಮೇಲೆ ನಾನ್ ಶುಗರ್ ಇದೆ ತಿನ್ನೋಕ್ಕಾಗಲ್ಲ ಅಂತ ಯಾರು ಯೋಚನೆ ಮಾಡೋದು ಬೇಡ. ಹೌದು. ಗಡ್ಬಡಲ್ಲೂ ಶುಗರ್ಲೆಸ್ ಗಡ್ಬಡನು ಕೊಡ್ತೀವಿ ನಾವು. ಸೂಪರ್ ಸೂಪರ್. ಥ್ಯಾಂಕ್ ಯು ನಿವೇದಿತಾ ಅವರೇ. ನೀವೇನಾದ್ರು ಮಾತಾಡೋದಿದ್ಯಾ? ಇಲ್ಲ ಸರ್, ಅದೇ ನೀವು ಬಂದಿದ್ದು ಖುಷಿ ಆಯ್ತು. ಥ್ಯಾಂಕ್ ಯು. ಹೀಗೆ ಇನ್ನೂ ಹಲವು ಬ್ರಾಂಚ್ ಮಾಡ್ತೀವಿ, ಅದಕ್ಕೂ ಹೀಗೆ ಬಂದು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲೇ ಮಾಡಿ, ನೀವು ಕರ್ನಾಟಕದಿಂದ ಎಲ್ಲೇ ಮಾಡಿ, ನಾವು ಖಂಡಿತ ಬರ್ತೀವಿ. ಬಂದು ಇದೇ ರೀತಿಯಾಗಿ ಒಂದೊಂದು ಬ್ರಾಂಚನ್ನು ನಾವು ತಿಳಿಸ್ಕೊಡ್ತೀವಿ. ಅದರಲ್ಲೇನು ಎರಡು ಮಾತಿಲ್ಲ. ಮುಂದಕ್ಕೆ ಏನೋ ದೇವ್ರ ಶಕ್ತಿ ಕೊಟ್ಟರೆ ನಿಮ್ಮ ಜೊತೆ ನಾವು ಕೈ ಜೋಡಿಸೋ ಒಂದು ಬ್ರಾಂಚೇ ಮಾಡ್ಬೇಡ. ಖಂಡಿತ. ಸೂಪರ್.